ಕಾಣಿಸೋದು. ಕನಕದ ಗೊಂಬೆಯೋ, ಸುವರ್ಣದ ರಂಬೆಯೋ, ಮನಮತನ ಮಡಿದೆಯೋ, ರತಿಯೋ, ಪಾರ್ವತಿಯೋ, ರಂಭಾ ಮೇಲಿಕೆಯೋ, ಓಹೋ ಪುಣ್ಯ ಪುಣ್ಯ ವಾಣಿ ಅಂತೆ ಕಾಣುವಿ. ದಾರಿದಿರಮ್ಮ ಜನನಿ ಜಗತ್ಮೋಹಿನಿ. ಬಂದ ಕುಳಿತವ್ರ ಆಧಾರಮ್ಮ ತಾಯಿ, ನೀನು ನಮ್ಮೆಲ್ಲರನ್ನ ಕಾಯಿ. ಎಲ್ಲೋ ತಮ್ಮ ಆನಂದದಿಂದ ಬಂದೂರವಾಗಿ ದ್ವಂದ್ವ ಕರಗಳ ಮುಗಿದು ಸ್ಥಿರವಾಗಿ ವಂದಿಸಿ ಮದೋನ್ಮತನಾಗಿ ಮಧುರ ಭಾಷೆಗಳನ್ನಾಡುತ್ತಾ ನಯವಯದಿಂದ ರಮ್ಯವಾದ ವಯ್ಯಾರವನ್ನು ತೋರಿಸುತ್ತಾ ಈ ರಂಗಭೂದೇವಿಯ ಮೇಲೆ ಬಂದವರಿಗೆ ತಾವುದಾರೆಂದು ವಿಚಾರಿಸುತ್ತಾ ನೀನು ದಾರಪ್ಪ ತರಳ ನವರತ್ನದಾರ. ನಾನು ದಾರಂದ್ರೆ ಪಾಂಡವರ ಅರಿಗಿನ ಮನೆಯಿಂದ ಪಾರದದ್ದು ಬಲು ವ್ಯಕ್ತಿಯಿಂದ, ಹನುಮಂತನು ಸೀತೆಯನ್ನು ತಂದದ್ದು ಬಲು ಶಕ್ತಿಯಿಂದ. ನಾನು ನನ್ನ ಹೆಸರು ಹೇಳುವೆನು ಬಹು ಭಕ್ತಿಯಿಂದ. ನನಗೆ ಸುಂದರ ಸಾರ್ಜನರಮ್ಮ ಜನನಿ ಜಗನ್ಮೋಹಿನಿ. ಅಪ್ಪ ಭಾರತಿ ಹೇ ಮಾತಾಯಿ, ಎನ್ನ ಒಪ್ಪಿದಾರಿದಾರವೇನೆಂದರೆ ಮುಪ್ಪಾರ ಕರುಣದಿಂದ ಸ್ವರ್ಗ ಮಧ್ಯ ಪಾತಾಳ ಮೂರು ಲೋಕದೊಳಗೇರಿಸಿ ಬ್ರಹ್ಮ ಸರಸ್ವತಿ ಆದಿ ಶೇಷನಿಗೆ ವರ್ಣಿಸಲು ಈ ಅಸಾಧ್ಯವಾದ ಸಂಪತ್ತನ್ನು ಪಡೆದು ಈ ಅಮರಾವತಿ ಭದ್ರಪುರದ ಸಿಂಹಾಸನದ ಮೇಲೆ ಮನ್ಮಥನಕ್ಕಿಂತಲೂ ತರವಾಗಿ ತೋರುವಂತೆ ಅಪ್ಪ ಸಾರಥಿ ನನ್ನ ನಾಮವನ್ನು ನನ್ನ ಪತಿಯ ನಾಮವನ್ನು ಅರ್ಥದಿಂದ ಹೇಳಿದನು, ಚಿತ್ತವಿಟ್ಟು ಕೇಳುವಲ್ಲ. ತಾಯಿ, ಹೂ ಸಿಗುವುದು ತೋಟದಲ್ಲಿ, ಮುತ್ತು ಸಿಗುವುದು ಸಾಗರದಲ್ಲಿ. ನನ್ನ ಪತಿರಾಯನು ಕುಂತಿರುವನು ಸಿಂಹಾಸನದಲ್ಲಿ, ನಾನು ಕುಂತಿರುವೆನು ನನ್ನ ಪತಿರಾಯನ ಎಡಭಾಗದಲ್ಲಿ. ನನ್ನ ಪತಿರಾಯನ ಹೆಸರು ಹೇಳಿದನು ತುಂಬಿದ ಸಭೆಯಲ್ಲಿ, ಅಕ್ಕ ತಂಗಿಯರಲ್ಲಿ. ದೇವೇಂದ್ರ ಭೂಪಾಲನ ಪಟ್ಟದ ರಾಣಿಯಾದ ಸಚಿದೇವಿಯನ್ನು ತಿಳಿಯಪ್ಪ ಬಾಲ ಸದ್ಗುಣಶೀಲ. ದೇವೇಂದ್ರ ಮಹಾರಾಜನ ಮೋಹವಾದ ಮಡದಿಯಾದಂತ ಸತೀದೇವಿ ಆದ್ರೆ ಬಹಳ ಒಳ್ಳೆಯದು. ಕುಂತು ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ದೇವಲೋಕನ ಬಿಟ್ಟು ನೆರೆದಿರುವ ಸಭಾ ಮಂಟಪದಿಂದ ತಾತ್ಪರ್ಯ ನಮ್ಮ ಜನನಿ ಜಗತ್ ಮೋಹಿನಿ. ಅಪ್ಪ ಸಾರಥಿ, ಜನನಿ ಆ ನಮ್ಮ ದೇವಲೋಕವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದಮ್ಮ ತಾಯಿ, ಪಾಕಶಾಯನನು ಪಾವನಾಂತರ ವಾಮ ಭಾಗಗಳು ಪರಮ ವಿಕ್ತಗೊಳಿಸುವ ಕಾರಣ ಬರೋಣವಾಯಿತಪ್ಪ ಮಗನೇ. ಜನ್ಮ ಅಂದ್ರೆ ಬಹಳ ಒಳ್ಳೆದ ತಿರ್ಸ್ಲೆ ಮುಟ್ ಮಾಡ್ರಿ ತಾಯಿ.